ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 26ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:59 ಹುಣ್ಣಿಮೆ ಇರಲಿದೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 10:03 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವ ಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 5:53 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಅಪರಾಹ್ನ 3:15 4:41 ರಾಹುಕಾಲ ಇರುತ್ತೆ. ಇನ್ನು ಮಧ್ಯಾಹ್ನ 12:24 ಮಧ್ಯಾಹ್ನ 1:49 ಗುಳಿಕ ಕಾಲ ಇರುತ್ತೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:32 10:58 ಇರಲಿದೆ. ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 9:56 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:42 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 1:37 ಅಪರಾಹ್ನ 3:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:58. ಇನ್ನು ಈ ದಿನ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಸಾಹಸಕ್ಕೆ ಕಾರಕನಾಗಿರುವಂಥವನು, ಅಧಿಕಾರಕ್ಕೆ ಕಾರಕ. ಹಾಗೆ ಒಂದು ಶಕ್ತಿಗಾಗಲಿ ಅಹಂಕಾರಕ್ಕಾಗಲಿ ಆಕ್ರಮಣ ಮಾಡುವಂಥ ಬುದ್ಧಿಗಾಗಲಿ ಕುಜ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೆಯೋದ್ರಿಂದ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಕುಜ ಸಾಹಸಕ್ಕೆ ಕಾರಕನಾಗಿರೋದ್ರಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೂ ಕೂಡ ಉತ್ತಮ ಅವಕಾಶಗಳಿರುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಒಂದು ಸ್ಥಾನಮಾನವನ್ನು ಈ ದಿನ ಪಡ್ಕೊಳ್ತೀರಿ ಕ್ರೀಡಾಪಟುಗಳು. ಹಾಗೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥವ್ರು ಅಥವಾ ಇಂಥ ಪರೀಕ್ಷೆಗಳಲ್ಲಿ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಈ ದಿನ ಕುಜ ಕೂಡ ಸ್ಪರ್ಧೆಗೆ ಕಾರಕನಾಗಿರೋದ್ರಿಂದ ವಿಶೇಷವಾಗಿ ಸಾಹಸ ಕೆಲಸಗಳನ್ನು ಮಾಡುವಂಥವ್ರು, ಅಷ್ಟೇ ಅಧಿಕಾರಯುಕ್ತವಾಗಿ ಕೆಲಸ ಮಾಡುವಂಥವ್ರು
ಬಹಳ ವಿಶೇಷ ಫಲಗಳನ್ನು ಅನುಭವಿಸ್ತಾರೆ. ಇನ್ನು ಈ ದಿನ ಇರುವಂತಹ ಗುರುಹೋರ ಏನಿದೆ ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂತಹ ಒಂದು ಸಮಯ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:35 ಬೆಳಿಗ್ಗೆ 6:39 ಇನ್ನು ಮಧ್ಯಾಹ್ನ 12:20 ಮಧ್ಯಾಹ್ನ 1:16 ಹಾಗೆ ರಾತ್ರಿ 7:04 ರಾತ್ರಿ 8:07 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಮಂದಗತಿಯಲ್ಲಿ ನಡೆಯುವಂಥ ಈ ಶನಿ ಈ ದಿನದ ಫಲಿತಾಂಶಗಳನ್ನು ಬಹಳ ನಿಧಾನವಾಗಿ ಕೊಡ್ತಾನೆ. ಹಾಗಾಗಿನೇ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:23 ಮಧ್ಯಾಹ್ನ 12:20 ಇನ್ನು ಸಂಜೆ 6:01 ರಾತ್ರಿ 7:04 ಇನ್ನು ರಾತ್ರಿ 1:23 ರಾತ್ರಿ 2:26 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರದ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ ಅಥವಾ ಯಾವುದೇ ಇಲಾಖೆಯಲ್ಲಿ ಯಾವುದೇ ಕೆಲಸಗಳು ಆಗಬೇಕು ಅಂದರೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 8:32 ಇನ್ನು ಮಧ್ಯಾಹ್ನ 2:13 ಮಧ್ಯಾಹ್ನ 3:10 ಹಾಗೆ ರಾತ್ರಿ 9:10 ರಾತ್ರಿ 10:13 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ. ಹಾಗೆ ಯಾವುದೇ ಗಣ್ಯರನ್ನು ಹಿರಿಯರನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರವನ್ನು ಬಳಸ್ಕೊಳ್ಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ, ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅದು ಮಾರಾಟ ಆಗಲಿ ಅಥವಾ ಒಂದು ಖರೀದಿ ಆಗಲಿ, ಅಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನ ಇರುವಂಥ ಚಂದ್ರಹೋರಾದಲ್ಲಿ. ಹಾಗಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು ಚಂದ್ರಹೋರಾದಲ್ಲಿ ತಟಸ್ಥರಾಗಿರುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10:26 ಬೆಳಿಗ್ಗೆ 11:23 ಇನ್ನು ಸಂಜೆ 5:04 ಸಂಜೆ 6:01 ಹಾಗೆ ರಾತ್ರಿ 12:20 ರಾತ್ರಿ 1:23 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಂಡು ಅದನ್ನು ಮುಂದುವರಿಸಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಉತ್ತಮವಾಗುತ್ತೆ, ನಿಮ್ಮ ಪ್ರಯತ್ನ ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಇದು. ಹಾಗಾಗಿನೇ ಈ ಹುಣ್ಣಿಮೆಯಂದು ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ದಿನ. ಹಾಗೆ ಈ ಹುಣ್ಣಿಮೆಯ ದಿನ ಅನ್ನಪೂರ್ಣ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಕೆಲವರು ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಹುಣ್ಣಿಮೆಯ ದಿನ ಆಚರಣೆ ಮಾಡ್ತಾರೆ. ಅದು ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗೆ ಈ ದಿನದ ಹುಣ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಇದು ಬಹಳ ವಿಶೇಷವಾಗಿ ಈ ಹುಣ್ಣಿಮೆಯ ದಿನ ಹೊಸ್ತಿಲನ್ನು ಪೂಜೆ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇರುತ್ತೆ. ಅಂದರೆ ನಾವು ವಾಸ ಮಾಡುವಂಥ ಮನೆ ನಮಗೆ ಒಂದು ದೇವಾಲಯ ಇದ್ದ ಹಾಗೆ. ಹಾಗೆ ಮನೆಯ ಮುಖ್ಯ ದ್ವಾರವನ್ನು ವಾಸ್ತುಶಾಸ್ತ್ರದಂತೆ ಆಯ ನೋಡಿ ಇಟ್ಟಿರ್ತಾರೆ. ಇದು ಬಹಳ ಮುಖ್ಯ. ಹಾಗಾಗಿನೇ ಇದನ್ನು ಬ್ರಹ್ಮ ಮಾರ್ಗ ಅಂತ ಹೇಳಿ ಕರೆಯುವಂಥದ್ದು ಇದೆ. ಕೆಲವು ಮನೆಗಳಲ್ಲಿ ಗಜಾಯ, ಸಿಂಹಾಯ, ಅಶ್ವಾಯ, ಕಾಕಾಯ ಹೀಗೆ ವಾಸ್ತುಶಾಸ್ತ್ರದ ಆಧಾರದ ಮೇಲೆ ಮನೆ ಮಠಗಳನ್ನು, ದೇವಾಲಯಗಳನ್ನು ಕಟ್ಟಿರ್ತಾರೆ. ಹಾಗೆ ಈ ಹೊಸ್ತಿಲಲ್ಲಿ ವಿನಾಯಕ, ಲಕ್ಷ್ಮಿ, ಪಾರ್ವತಿ ವಾಸಿಸ್ತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇರುತ್ತೆ. ಹಾಗಾಗಿನೇ ವಾಸ್ತು ಪುರುಷನಿಗೂ ಮತ್ತು ಸೂರ್ಯನಿಗೂ ವಿಶೇಷವಾದಂಥ ಒಂದು ಸಂಬಂಧ ಇದೆ. ಏನಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣವನ್ನು ಆಹ್ವಾನಿಸುವಂಥ ಇದು ಪರ್ವಕಾಲ. ಇದು ಅದರಿಂದಲೇ ಇದನ್ನು ಮಾರ್ಗಶಿರ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇದು ಉತ್ತರಾಯಣದ ಬೆಳಗಿನ ಜಾವದ ಸಮಯ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ.
ಹಾಗಾಗಿ ಈ ಒಂದು ಪರ್ವ ಕಾಲದಲ್ಲಿ ಹೊಸ್ತಿಲ ಪೂಜೆಯನ್ನು ಸ್ತ್ರೀಯರು ವಿಶೇಷವಾಗಿ ನೆರವೇರಿಸ್ತಾರೆ. ಅದರಲ್ಲೂ ಈ ಗೋಮಯದಿಂದ ಮನೆಯ ಮುಂದಿನ ಅಂಗಳವನ್ನು ಸಾರಿಸುವಂಥದ್ದು, ಗೋಮೂತ್ರದಿಂದ ಮನೆಯ ಒಳಭಾಗವನ್ನು ಸಾರಿಸಿ ಶುದ್ಧೀಕರಿಸಿಗೊಳಿಸುವಂಥದ್ದು, ಇನ್ನು ಲಕ್ಷ್ಮೀ ಪ್ರತೀಕವಾದಂತಹ ಮುಖ್ಯ ಹೊಸ್ತಿಲೇನಿದೆ ಇದನ್ನು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ಬಣ್ಣ ಬಣ್ಣದ ರಂಗೋಲಿಗಳಿಂದ ಮನೆಯ ಮುಂಭಾಗವನ್ನು ಈ ದಿನ ಅಲಂಕಾರ ಮಾಡುವಂಥದ್ದು ಕೂಡ ಇದೆ. ಹಾಗೆ ಲೋಕಮಾತೆಯಾದಂಥ ಪಾರ್ವತೀ ದೇವಿ ಮನೆಯ ಹೊಸ್ತಿಲಲ್ಲಿ ವಾಸಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಕೆಲವರಲ್ಲಿದೆ. ಕೆಲವರು ಲಕ್ಷ್ಮಿಯ ವಾಸಸ್ಥಾನ ಈ ಹೊಸ್ತಿಲು ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಹೊಸ್ತಿಲ ಮೇಲೆ ಯಾರೂ ಕೂಡ ಕಾಲಿಡಲ್ಲ. ಹಾಗೆ ಹೊಸ್ತಿಲನ್ನು ದಾಟಿಕೊಂಡೇ ಹೋಗುವಂಥ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿನೇ ಹೊಸ್ತಿಲನ್ನು ಸಾಮಾನ್ಯವಾಗಿ ಯಾರೂ ಕೂಡ ಖಾಲಿ ಬಿಡಲ್ಲ. ಅದಕ್ಕೆ ಅರಿಶಿನ, ಕುಂಕುಮ, ರಂಗೋಲಿ ಇತ್ಯಾದಿಗಳಿಂದ ಅಲಂಕಾರ ಮಾಡಿರ್ತಾರೆ. ಹಾಗೆ ಈ ದಿನ ಮನೆಯ ಮುಖ್ಯ ಬಾಗಿಲಿಗೆ ತೋರಣಗಳನ್ನು ಕಟ್ಟಿರ್ತಾರೆ. ಸಾಮಾನ್ಯವಾಗಿ ಮುತ್ತೈದೆಯರು ಹೊಸ್ತಿಲು ಪೂಜೆಯನ್ನು ನೆರವೇರಿಸುವಂಥದ್ದನ್ನು ಕೆಲವು ಸಂಪ್ರದಾಯಸ್ಥರ ಮನೆಯಲ್ಲಿ ಕಾಣಬಹುದು. ಹಾಗೆ ತಲೆಬಾಗಿಲಿಗೆ ಗೆಜ್ಜೆ ವಸ್ತ್ರವನ್ನು ಇಡುವಂಥದ್ದು, ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಈ ದಿನ ಹೊಸ್ತಿಲ ಪೂಜೆಯನ್ನು ನೆರವೇರಿಸ್ತಾರೆ. ಅದರಲ್ಲೂ ಹೊಸ್ತಿಲ ಪೂಜೆಯ ಸಂದರ್ಭದಲ್ಲಿ ಕೆಲವರು ತಾಮ್ರದ ಅಥವಾ ಈ ಬೆಳ್ಳಿಯ ತಂಬಿಗೆಯಲ್ಲಿ ಇರುವಂತಹ ಗಂಗೆಯನ್ನು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಗಣೇಶನ ಪ್ರಾರ್ಥನೆಯ ಜೊತೆಗೆ ಹೊಸ್ತಿಲ ಪೂಜೆ ಆರಂಭ ಆಗುತ್ತೆ. ಮನೆಯ ಮುಂಭಾಗದಲ್ಲಿರುವಂತಹ ತುಳಸಿಗೂ ಕೂಡ ಈ ದಿನ ಪೂಜೆಯನ್ನು ನೆರವೇರಿಸ್ತಾರೆ. ಒಟ್ಟಿನಲ್ಲಿ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರುವಂತಹ ಈ ಪರ್ವ ಕಾಲ ಏನಿದೆ ಇದರಲ್ಲಿ ಈ ಹೊಸ್ತಿಲ ಪೂಜೆ ಇರುತ್ತೆ. ಹಾಗೆ ಈ ಹೊಸ್ತಿಲ ಒಳಗಿಂದಲೇ ದವಸ ಧಾನ್ಯಗಳನ್ನು ಮನೆಗೆ ತುಂಬಿಸಿಕೊಳ್ಳುವಂಥ ಒಂದು ವಿಶೇಷ ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ತುಂಬಿಸಿಕೊಳ್ಳಿಕ್ಕೆ ಹೊಸ್ತಿಲನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡುವಂತೆ ಅನ್ನುವಂಥ ಒಂದು ಸಾಂಕೇತಿಕ ಅರ್ಥ ಈ ಹೊಸ್ತಿಲ ಹುಣ್ಣಿಮೆಗೂ ಕೂಡ ಇದೆ. ಹಾಗಾಗಿ ಈ ಹುಣ್ಣಿಮೆಯ ಬೆಳದಿಂಗಳು ಹೇಗೆ ಭೂಮಿಯ ಮೇಲೆಲ್ಲ ಚೆಲ್ಲತ್ತೋ ಅದೇ ರೀತಿಯಲ್ಲಿ ಧಾನ್ಯ ಕೂಡ ಮನೆಯ ತುಂಬೆಲ್ಲ ತುಂಬಿ ತುಳುಕಾಡ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಹೊಸ್ತಿಲ ಪೂಜೆಯನ್ನು ನೆರವೇರಿಸ್ತಾರೆ. ಹಾಗೆ ಈ ದಿನದಲ್ಲಿ ಕೆಲವು ಕಡೆ ವಿಶೇಷವಾಗಿ ಜಾತ್ರೆಗಳು ಕೂಡ ನಡೆಯುವಂಥದ್ದು ಇದೆ. ಯಲ್ಲಮ್ಮ ದೇವಿ ಗುಡ್ಡದಲ್ಲಿ ಜಾತ್ರೆ ನಡೆಯುತ್ತೆ. ಯಲ್ಲಮ್ಮ ದೇವಿಯ ತವರು ಮನೆಯಾದಂತಹ ಹರಳಕಟ್ಟೆಯಿಂದ ಹಿರಿಯರು ಮುತ್ತೈದೆಯರು ಮಂಗಳವಾದ್ಯ ಸಮೇತವಾಗಿ ಅಂದರೆ ಈ ಸೀರೆ, ರವಿಕೆ, ಅರಿಶಿನ, ಕುಂಕುಮ, ಬಳೆ ಹಾಗೆ ಹೂಮಾಲೆ ಸಹಿತವಾಗಿ ದೇವಿಯ ಆಲಯಕ್ಕೆ ಬರ್ತಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ಹೋಮ ಹವನಾದಿಗಳು ಕೂಡ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಹುಣ್ಣಿಮೆ ಇರುವಂತಹ ದಿನ ಆದ್ರಿಂದ ಆದಿಕವಿ ಪಂಪನ ತವರಿನ ಇತಿಹಾಸ ಪ್ರಸಿದ್ಧ ಅಣ್ಣಿಗೇರಿಯಲ್ಲಿ ಅಮೃತೇಶ್ವರನ ಜಾತ್ರಾ ಮಹೋತ್ಸವ ಕೂಡ ಈ ದಿನ ನಡೆಯುತ್ತೆ. ಹಾಗೆ ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತಾನೆ ಪ್ರಸಿದ್ಧವಾಗಿರುವಂತಹ ಗೊಡಚಿ ಕ್ಷೇತ್ರದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಕೂಡ ಈ ಹೊಸ್ತಿಲ ಹುಣ್ಣಿಮೆಯೆಂದು ನಡೆಯುತ್ತೆ. ಹಾಗಾಗಿ ಇಲ್ಲಿ ಚಿತ್ರದುರ್ಗದ ಗೋಪಾಲಕೃಷ್ಣ ಸ್ವಾಮಿ ರಥ ಇರ್ಬೋದು, ನರಸಿಂಹರಾಜಪುರದ ತಟ್ಟೇಸರದ ಮಹಾಲಕ್ಷ್ಮಿ ದೀಪೋತ್ಸವ ಇರ್ಬೋದು, ಹಾಗೆ ಹಿರೇಮಣ್ಣೂರು ಕೇಶವ ಜಯಂತಿ ಇರ್ಬೋದು. ಇವೆಲ್ಲವೂ ಕೂಡ ಈ ಹುಣ್ಣಿಮೆಯ ದಿನದಂದು ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು. ಹಾಗೆ ಈ ದಿನ ವಿಶೇಷವಾಗಿ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂರು ದೇವರ ಶಕ್ತಿಯ ಕೇಂದ್ರಿತವಾಗಿ ದತ್ತಾತ್ರೇಯರಲ್ಲಿ ಸಮ್ಮಿಲಿತವಾಗಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಗುರುದೇವ ದತ್ತರ ಸ್ಮರಣೆ ಈ ದಿನ ನಡೆಯುವಂಥದ್ದು. ಹಾಗೆ ಯಾವುದೇ ರೀತಿಯ ಕಷ್ಟಗಳು ಜೀವನದಲ್ಲಿ ಇದ್ರೂ ಕೂಡ ದತ್ತಾತ್ರೇಯನ ಸ್ಮರಣೆಯಿಂದಲೇ ಅವು ನಿವಾರಣೆಯಾಗತ್ತೆ ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ. ಹಾಗಾಗಿ ಈ ದಿನ ಶ್ರದ್ಧೆಯಿಂದ ಗುರು ದತ್ತಾತ್ರೇಯರನ್ನ ಪೂಜೆ ಮಾಡಿದ್ರೆ ಶಿವ ಮತ್ತೆ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತೆ, ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಸತ್ತೆ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪನಾದಂತಹ ದತ್ತಾತ್ರೇಯನ ಮಹಿಮೆಯನ್ನ ಈ ದಿನ ತಿಳ್ಕೊಳ್ಬೇಕು. ಇನ್ನು ಈ ದಿನವೇ ದತ್ತಾತ್ರೇಯರು ಜನ್ಮ ತಾಳಿದಂತಹ ದಿನ ಅಂತ ಹೇಳಿದಾಗ ಈ ಹುಣ್ಣಿಮೆಗೆ ಅತ್ಯಂತ ಮಹತ್ವ ಬಂದಿರುವಂಥದ್ದು ಇದೇ ಕಾರಣಕ್ಕಾಗಿ. ಹಾಗಾಗಿ ಈ ದಿನ ಔದುಂಬರ ವೃಕ್ಷವನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಏಕೆಂದ್ರೆ ಈ ಔದುಂಬರ ವೃಕ್ಷ ದತ್ತಾತ್ರೇಯರ ಸ್ವರೂಪ ಅಂತ ಹೇಳಿ ಪೂಜೆ ಮಾಡ್ತಾರೆ. ಈ ವೃಕ್ಷದಲ್ಲಿ ದತ್ತತತ್ವ ಬಹಳ ಮಟ್ಟಿಗೆ ಹೆಚ್ಚಾಗಿರುತ್ತೆ. ಆದ್ರಿಂದಲೇ ತ್ರಿಮೂರ್ತಿಯ ರೂಪವನ್ನ, ಶಕ್ತಿಯನ್ನು ಹೊಂದಿರುವಂತಹ ದತ್ತಾತ್ರೇಯರ ಆರಾಧನೆ ಬಹಳ ಬೇಗ ಫಲವನ್ನು ಕೊಡುತ್ತೆ, ಇಷ್ಟಾರ್ಥಗಳನ್ನು ಈಡೇರಿಸುತ್ತೆ ಅನ್ನುವಂಥದ್ದು ಕೂಡ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗಾಗಿನೇ ಭಕ್ತಿಯಿಂದ ಈ ದಿನ ಔದುಂಬರ ವೃಕ್ಷವನ್ನ ಪೂಜೆ ಮಾಡಬೇಕು, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಇದರಿಂದ ಜನ್ಮ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳು ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಜೀವನದಲ್ಲಿ ಸಕಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳು ಸಮೃದ್ಧಿಯಾಗಿ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ.
ಹಾಗಾಗಿನೇ ಈ ದಿನದಲ್ಲಿ ದತ್ತಾತ್ರೇಯರನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ದಿನದ ಪೂಜೆಗೆ ಹಳದಿ ಬಣ್ಣದ ಹೂಗಳನ್ನ ಬಳಸುವಂಥದ್ದು, ಹಳದಿ ವಸ್ತ್ರಗಳನ್ನ ಧರಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಈ ದಿನ ದತ್ತ ಜಯಂತಿಯ ಅಂಗವಾಗಿ ಗುರುಚರಿತ್ರೆಯನ್ನ ಪಠಣ ಮಾಡಬೇಕು. ದತ್ತಾತ್ರೇಯರ ಬಗ್ಗೆ ಇರುವಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಬೇಕು. ಇನ್ನು ಯಾವುದೇ ಮಂತ್ರ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ಓಂ ದ್ರಾಂ ದತ್ತಾತ್ರೇಯನ ಸ್ವಾಹ, ಓಂ ಶ್ರೀ ಗುರುದೇವ ದತ್ತ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ ಮಹಾಪಾಪಗಳು ಪರಿಹಾರವಾಗುತ್ತೆ, ಜೀವನದಲ್ಲಿ ನೆಮ್ಮದಿ ಸಿಕ್ಕತ್ತೆ ಅನ್ನುವಂಥ ವಿಶ್ವಾಸದಿಂದ ಈ ದಿನ ದತ್ತಾತ್ರೇಯರ ಸ್ಮರಣೆಯನ್ನ ಮಾಡಬೇಕು. ಈ ಮಂತ್ರವನ್ನ ಪಠಣ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಞಾನ ವೃದ್ಧಿಯಾಗುತ್ತೆ, ಇನ್ನು ಆರೋಗ್ಯ ವೃದ್ಧಿಯಾಗುತ್ತೆ, ಜೊತೆಗೆ ಶತ್ರು ಬಾಧೆಗಳಿರಲ್ಲ. ಯಾವುದೇ ಕಾರ್ಯಗಳನ್ನ ಕೈಗೊಂಡ್ರೂ ಕೂಡ ಅದರಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡ್ಕೊಳ್ಳಿಕ್ಕೆ ದತ್ತಾತ್ರೇಯರ ಮಾರ್ಗದರ್ಶನ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ವಿದ್ಯಾರ್ಥಿಗಳು ಸಫಲತೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಈ ದತ್ತ ಜಯಂತಿಯ ದಿನ ಗುರು ದತ್ತಾತ್ರೇಯರನ್ನ ಆರಾಧನೆ ಮಾಡಿ, ಗುರುಸ್ಥಾನದಲ್ಲಿ ಇಟ್ಟು ಆರಾಧನೆ ಮಾಡಿ ಉತ್ತಮವಾದಂತಹ ಫಲಗಳನ್ನ ಪಡ್ಕೊಳ್ತೀರಿ. ತಮ್ಗೆಲ್ರಿಗೂ ಕೂಡ ಧನ ಧಾನ್ಯ ಸಂಪತ್ತು, ವಿಶೇಷವಾಗಿ ನೆಮ್ಮದಿಯ ಬದುಕು, ಆರೋಗ್ಯಯುತ ಬದುಕು ಪ್ರಾಪ್ತಿಯಾಗತ್ತೆ. ಒಳ್ಳೆಯದಾಗ್ಲಿ. ಹಾಗೆ ಬಂಧುಗಳೇ, ಈ ದತ್ತಾತ್ರೇಯರ ಜನನ ಇದರ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಅದನ್ನು ಕೂಡ ಈ ದಿನ ಬಹಳ ಶ್ರದ್ಧಾ ಭಕ್ತಿಗಳಿಂದ ನೀವು ಕೇಳಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಆದಿಗುರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂತಹ ದತ್ತಾತ್ರೇಯರು ತ್ರಿಮೂರ್ತಿಗಳ ಪ್ರತಿರೂಪವಾಗಿ ಇದ್ದಂಥವ್ರು. ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ಅತ್ರಿ ಮತ್ತೆ ತಾಯಿ ಅನಸೂಯ ಈ ದಂಪತಿಗಳು ತ್ರಿಮೂರ್ತಿಗಳ ಅಂಶದಿಂದ 3 ಗಂಡು ಮಕ್ಕಳನ್ನ ಪಡೆದಂತಹ ಒಂದು ಉಲ್ಲೇಖ ಇದೆ. ಬ್ರಹ್ಮನ ಒಂದು ಭಾಗದಿಂದ ಚಂದ್ರ, ವಿಷ್ಣುವಿನ ಒಂದು ಭಾಗದಿಂದ ದತ್ತಾತ್ರೇಯ ಮತ್ತೆ ಶಿವನ ಒಂದು ಭಾಗದಿಂದ ದೂರ್ವಾಸ ಋಷಿ ಜನಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಇಲ್ಲಿ ದತ್ತಾತ್ರೇಯರ ತಂದೆ ಮಹರ್ಷಿ ಅತ್ರಿ, ಇನ್ನು ತಾಯಿ ಸತಿ ಅನಸೂಯ. ಇಲ್ಲಿ ಮಹರ್ಷಿ ಅತ್ರಿ ಸತ್ಯಯುಗದ ಬ್ರಹ್ಮನ 10 ಪುತ್ರರಲ್ಲಿ ಒಬ್ಬರಾಗಿದ್ದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಮತ್ತೆ ಇವರು ಸಪ್ತ ಋಷಿಗಳಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥವ್ರು. ಹಾಗಾಗಿ ಅತ್ರಿ ಋಷಿಯ ಅಶ್ವಿನಿ ಕುಮಾರರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಪುರಾಣಗಳ ಪ್ರಕಾರ ದತ್ತಾತ್ರೇಯರಿಗೆ 3 ಮುಖಗಳಿದೆ. ಇದು ತ್ರಿದೇವಮಯ ರೂಪ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರರು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳು. ಈ ಮೂವರು ಒಂದು ಉದ್ದೇಶಕ್ಕಾಗಿ ವಿಲೀನಗೊಂಡು ದತ್ತಾತ್ರೇಯ ರೂಪವನ್ನು ಪಡ್ಕೊಂಡರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದತ್ತಾತ್ರೇಯರನ್ನ ತ್ರಿದೇವನ ರೂಪ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ದತ್ತಾತ್ರೇಯರ ಒಂದು ಚಿತ್ರವನ್ನು ನೀವು ಗಮನಿಸಿದ್ರೆ, ಇವರ ಹಿಂದೆ ಒಂದು ಹಸು ಇರುತ್ತೆ, ಮತ್ತೆ ಅವರ ಮುಂದೆ 4 ನಾಯಿಗಳು ಇರುವಂಥದ್ದನ್ನು ನಾವು ಚಿತ್ರದಲ್ಲಿ ನೋಡಬಹುದು. ಮತ್ತೆ ಔದುಂಬರ ವೃಕ್ಷ ಕೂಡ ಸಮೀಪದಲ್ಲಿರುತ್ತೆ. ಇಲ್ಲಿ ದತ್ತಾತ್ರೇಯರು ನೆಲೆಸಿರ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ದತ್ತಾತ್ರೇಯ ಅಂತ ಹೇಳಿದ್ರೆ ದೇವರು ಮತ್ತೆ ಗುರು ಎರಡರ ಸ್ವರೂಪವನ್ನ ಒಳಗೊಂಡಿರುವಂಥವ್ರು. ಆದ್ರಿಂದ ಅವರನ್ನ ಪರಬ್ರಹ್ಮ ಮೂರ್ತಿ ಸದ್ಗುರು ಅಂತ ಹೇಳಿ ಕರೀತಾರೆ. ಶ್ರೀ ಗುರುದೇವ ದತ್ತ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಗುರುದೇವರನ್ನ ಅಂದ್ರೆ ದತ್ತಾತ್ರೇಯರನ್ನ ಗುರು ಪರಂಪರೆಯ ಮೊದಲ ಗುರು ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗೆ ಭಗವಾನ್ ಶಂಕರನ ದಕ್ಷಿಣಾಮೂರ್ತಿಯ ನಂತರದಲ್ಲಿ ಗುರು ಸಂಪ್ರದಾಯದಲ್ಲಿ ಬರುವಂತಹ ಮೊದಲು ಹೆಸರು ಅಂತ ಹೇಳಿದ್ರೆ ಅದು ಭಗವಾನ್ ದತ್ತಾತ್ರೇಯರು. ಹಾಗಾಗಿ ಭಗವಾನ್ ದತ್ತಾತ್ರೇಯ ಶೈವ, ವೈಷ್ಣವ ಮತ್ತೆ ಶಾಕ್ತ ಅನ್ನುವಂಥ 3 ಪಂಥಗಳನ್ನ ಸಮನ್ವಯಗೊಳಿಸುವಂತ ಒಂದು ಕಾರ್ಯವನ್ನ ಮಾಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇಲ್ಲಿ 3 ಪಂಗಡಗಳ ಸಂಗಮವನ್ನ ತ್ರಿವೇಣಿ ಅಂತ ಹೇಳಿ ಪರಿಗಣಿಸ್ತಾರೆ. ಅವರಲ್ಲಿ 3 ಮುಖ್ಯ ಶಿಷ್ಯರಿರ್ತಾರೆ. ಅವರಲ್ಲಿ 3 ರಾಜರು, 2 ಯೋಧರ ಜಾತಿಯಿಂದ ಮತ್ತೆ ಒಬ್ಬ ಅಸುರ ಜಾತಿಯಿಂದ ಬಂದಂಥವ್ರು. ಪರಶುರಾಮನ ಹೆಸರನ್ನ ಅವರ ಶಿಷ್ಯರಲ್ಲಿ ಕೂಡ ತೆಗೆದುಕೊಂಡಿದ್ದಾರೆ. ಹೀಗೆ ಈ 3 ಪಂಗಡಗಳೇನಿದೆ ಅಂದ್ರೆ ವೈಷ್ಣವ, ಶೈವ ಮತ್ತೆ ಶಾಕ್ತ, ಈ 3 ಮುಖಗಳು ಸಾಂಕೇತಿಕವಾಗಿ ದತ್ತಾತ್ರೇಯರಲ್ಲಿದೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಒಂದು ನಂಬಿಕೆಯ ಪ್ರಕಾರ ದತ್ತಾತ್ರೇಯ ಪರಶುರಾಮನಿಗೆ ಶ್ರೀ ವಿದ್ಯಾಮಂತ್ರವನ್ನ ನೀಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಶಿವಪುತ್ರನಾದಂತಹ ಕಾರ್ತಿಕೇಯನಿಗೆ ದತ್ತಾತ್ರೇಯ ಅನೇಕ ಉಪದೇಶಗಳನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಭಕ್ತ ಪ್ರಹ್ಲಾದನಿಗೂ ಕೂಡ ನಿಷ್ಕಾಮ ಯೋಗವನ್ನು ಕಲಿಸಿ ಅತ್ಯುತ್ತಮ ರಾಜನನ್ನಾಗಿ ಮಾಡಿದಂತಹ ಕೀರ್ತಿ ದತ್ತಾತ್ರೇಯನಿಗೆ ಸಲ್ಲತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ.
ಹಾಗಾಗಿನೇ ದತ್ತಾತ್ರೇಯರ ಈ ಗುರು ಮಾರ್ಗದರ್ಶನ ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಕಾರ್ತವೀರ್ಯಾರ್ಜುನನಿಗೆ ತಂತ್ರವಿದ್ಯೆಯನ್ನ, ನಾಗಾರ್ಜುನನಿಗೆ ರಸಾಯನ ವಿದ್ಯೆಯನ್ನ, ಮತ್ತೆ ಗುರು ಗೋರಖನಾಥರಿಗೆ ಯೋಗದ ಮಾರ್ಗವನ್ನ ದತ್ತಾತ್ರೇಯರು ತೋರಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ದತ್ತಾತ್ರೇಯರ ಮಹಿಮೆ ಅಪಾರವಾಗಿರುವಂಥದ್ದು. ಹಾಗೆ ದತ್ತಾತ್ರೇಯ ಪ್ರತಿದಿನ ಬೆಳಿಗ್ಗೆ ಕಾಶಿಯಲ್ಲಿರುವಂತಹ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಅದರಲ್ಲಿ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ದತ್ತ ಪಾದುಕೆ ಈಗಲೂ ಕೂಡ ಇದೆ. ಅಲ್ಲಿ ಭಕ್ತರಿಗೆ ದರ್ಶನಕ್ಕೂ ಕೂಡ ಅದು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ದತ್ತ ಪಾದುಕೆ ಇರುವಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿರುವಂತಹ ಗಾಣಗಾಪುರದಲ್ಲೂ ಕೂಡ ಇದೆ. ಇಲ್ಲಿ ದತ್ತಾತ್ರೇಯರನ್ನ ಮತ್ತೆ ಅವರ ಪಾದುಕೆಯನ್ನ ಪೂಜೆ ಮಾಡ್ತಾರೆ. ಹಾಗಾಗಿ ಈ ದತ್ತಾತ್ರೇಯ ಜಯಂತಿಯನ್ನ ಅತ್ಯಂತ ಮಹತ್ವದ ದಿನ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇಲ್ಲಿ ಈ ದತ್ತಾತ್ರೇಯ ಜಯಂತಿಯ ಬಗ್ಗೆ ಇರುವಂತಹ ಕಥೆ ತಮಗೆಲ್ರಿಗೂ ಗೊತ್ತಿದೆ, ಬಹಳ ಪ್ರಸಿದ್ಧವಾಗಿರುವಂಥದ್ದು. ಅದರಲ್ಲೂ ದತ್ತಾತ್ರೇಯ ಅತ್ರಿ ಮತ್ತೆ ಅನಸೂಯ ಋಷಿ ದಂಪತಿಗಳ ಮಗ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಇಲ್ಲಿ ಸತಿ ಅನಸೂಯ ಮಹಾ ಸದ್ಗುಣಿ. ಹಾಗೆ ಒಮ್ಮೆ ಈ ತ್ರಿಮೂರ್ತಿಗಳ ಪತ್ನಿಯರಿದ್ದಾರಲ್ಲ, ಲಕ್ಷ್ಮಿ, ಸರಸ್ವತಿ ಮತ್ತೆ ಪಾರ್ವತಿ, ಇವರಿಗೆ ಅನಸೂಯಳ ಈ ಪತಿನಿಷ್ಠೆ ಪಾತಿವ್ರತ್ಯ ಕಂಡು ಅಸೂಯೆ ಪಡುವಂತ ಒಂದು ಸಂದರ್ಭ ಒದಗಿ ಬರುತ್ತೆ. ಆಗ ಆ ಅನಸೂಯೆಯ ಸದ್ಗುಣವನ್ನ ಪರೀಕ್ಷೆ ಮಾಡಲಿಕ್ಕೆ ತಮ್ಮ ಪತಿಯರಾದಂತಹ ಮಹಾವಿಷ್ಣು, ಶಿವ ಮತ್ತೆ ಬ್ರಹ್ಮನನ್ನು ಕೇಳ್ಕೊಳ್ತಾರೆ. ಆ ಮೂವರು ಕೂಡ ಒಂದು ಸಾಧುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತೆ ಈ ಅನಸೂಯೆಯ ಪುಣ್ಯವನ್ನ ಪರೀಕ್ಷೆ ಮಾಡಲಿಕ್ಕೆ ಭಿಕ್ಷೆಯನ್ನ ಕೇಳ್ತಾರೆ. ಅವಳ ಮನೆಗೆ ಬಂದು ಆ ಭಿಕ್ಷೆ ನೀಡುವಂತಹ ಸಂದರ್ಭದಲ್ಲಿ ಬೆತ್ತಲೆ ಸ್ಥಿತಿಯಲ್ಲಿ ಆಹಾರವನ್ನ ನೀಡಿದ್ರೆ ಮಾತ್ರ ತಾವು ಸ್ವೀಕಾರ ಮಾಡೋದಾಗಿ ತಿಳಿಸ್ತಾರೆ ಅನ್ನುವಂಥ ಒಂದು ಷರತ್ತನ್ನು ಹೇಳ್ತಾರೆ. ಅಲ್ಲಿ ತಾಯಿ ಅನಸೂಯ ಸಾಧ್ವಿಗಳ ಮಾತನ್ನ ಕೇಳಿ ಆತಂಕಗೊಳ್ತಾಳೆ, ಮತ್ತೆ ಉದ್ವಿಗ್ನತೆ ಕೂಡ ಉಂಟಾಗುತ್ತೆ. ಯಾಕೆಂದ್ರೆ ಮನೆಗೆ ಬಂದಂತಹ ಸಾಧ್ವಿಗಳಿಗೆ ಭಿಕ್ಷೆಯನ್ನ ನೀಡೇ ಕಳಿಸಬೇಕು ಅನ್ನುವಂಥ ಒಂದು ಪದ್ಧತಿ ಇರುತ್ತೆ. ಹಾಗಾಗಿನೇ ಅನಸೂಯ ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಪವಿತ್ರ ನೀರನ್ನು ತೆಗೆದುಕೊಂಡು ಆ ಮೂವರು ಸಾಧುಗಳ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ತಾಳೆ. ನಂತರ ಆ ಮೂವರು ಸಾಧ್ವಿಗಳು ಶಿಶುಗಳಾಗಿ ಪರಿವರ್ತನೆ ಹೊಂದುತ್ತಾರೆ. ಹಾಗೆ ಆ ಶಿಶುಗಳಿಗೆ ಅನಸೂಯ ನಗ್ನಳಾಗಿಯೇ ಹಾಲನ್ನು ಉಣಿಸ್ತಾಳೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಆ ಮೂವರು ತ್ರಿಮೂರ್ತಿಗಳು ಶಿಶು ರೂಪವನ್ನು ತಾಳ್ತಾರೆ. ಇಲ್ಲಿ ಪತಿ ಅತ್ರಿ ಮಹರ್ಷಿ ಆಶ್ರಮಕ್ಕೆ ವಾಪಸ್ಸು ಬಂದಾಗ ನಡೆದ ಘಟನೆಗಳನ್ನೆಲ್ಲ ಅನಸೂಯ ಪತಿಗೆ ತಿಳಿಸ್ತಾಳೆ. ಆಗ ಅತೀಂದ್ರಿಯ ಶಕ್ತಿಯ ಮೂಲಕ ಅತ್ರಿಗೆ ಈ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಈ ಸಮಯ ಮೀರಿದ್ರೂ ಕೂಡ ತ್ರಿಮೂರ್ತಿಗಳು ವಾಪಸ್ಸು ಬರದೇ ಇದ್ದಕ್ಕಾಗಿ ಲಕ್ಷ್ಮಿ, ಸರಸ್ವತಿ ಮತ್ತೆ ಪಾರ್ವತಿಯರಿಗೆ ಆತಂಕ ಉಂಟಾಗುತ್ತೆ. ಆ ಸನ್ನಿವೇಶವನ್ನ ಅವರು ನೋಡ್ಲಿಕ್ಕಾಗಿ ಆಶ್ರಮಕ್ಕೆ ಬಂದು ನೋಡ್ತಾರೆ. ಅವರ ಗಂಡಂದಿರು ಮಕ್ಕಳಾಗಿ ಅಂದ್ರೆ ಶಿಶುಗಳಾಗಿ ಆಶ್ರಮದಲ್ಲಿ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ತಮ್ಮ ತಪ್ಪನ್ನ ಮನ್ನಿಸು ಅಂತ ಹೇಳಿ ಅನಸೂಯಳನ್ನ ಕೇಳಿಕೊಂಡು ನಂತರ ತ್ರಿಮೂರ್ತಿಗಳು ಅತ್ರಿ ಮತ್ತೆ ಅನಸೂಯೆಯರ ಮುಂದೆ ತಮ್ಮ ನೈಸರ್ಗಿಕ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತೆ ಅವರಿಗೆ ದತ್ತಾತ್ರೇಯ ಅನ್ನುವಂಥ ಮಗನನ್ನ ವರವಾಗಿ ನೀಡ್ತಾರೆ. ಇದು ದತ್ತಾತ್ರೇಯರ ಜನ್ಮದ ಒಂದು ಹಿಂದಿನ ಪೌರಾಣಿಕ ಕಥೆ. ಹಾಗಾಗಿನೇ ತ್ರಿಮೂರ್ತಿಗಳ ಪ್ರತಿರೂಪವಾಗಿ 3 ಶಿರಗಳನ್ನ ಹೊಂದಿರುವಂತಹ ದತ್ತಾತ್ರೇಯರನ್ನ ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ. ನಿಮ್ಮ ಆಸುಪಾಸಿನಲ್ಲಿ ಎಲ್ಲಾದ್ರೂ ದತ್ತಾತ್ರೇಯರ ಮಠನೋ ದೇವಸ್ಥಾನನೋ ಇದ್ರೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿ. ತಮಗೆಲ್ಲರಿಗೂ ಕೂಡ ಗುರು ದತ್ತಾತ್ರೇಯರು ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ. ಗುರುವಿನ ಆಶೀರ್ವಾದ ತಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗ್ಲಿ, ಒಳ್ಳೆಯದಾಗ್ಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ಧನಸ್ಥಾನದಲ್ಲಿದ್ದಾನೆ. 2ನೇ ಮನೆಯಲ್ಲಿದ್ದಾಗ ಈ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಯೋಜನೆಗೆ ತಕ್ಕಂಥ ಹಣದ ಸೌಲಭ್ಯಗಳು ನಿಮಗೆ ಸಿಕ್ಕಲ್ಲ. ಬರಬೇಕಾದ ಹಣ ಸಕಾಲಕ್ಕೆ ಬರಲ್ಲ. ಆದ್ದರಿಂದಲೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಪೂರ್ವ ಸಿದ್ಧತೆಯೊಂದಿಗೆ ಕಾರ್ಯಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂಥ ಪ್ರಸಂಗಗಳು ಬರಬಹುದು. ಏಕೆಂದರೆ ಆ ಕೆಲಸದ ಬಗ್ಗೆ ನಿಮಗೆ ವಿಶ್ವಾಸ ಕಡಿಮೆ ಇರುವಂಥದ್ದು, ಹಾಗೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿಯೇ ಅನುಮಾನಗಳು ಮತ್ತೆ ಮತ್ತೆ ಬರುತ್ತೆ. ಹಾಗಾಗಿ ಕೆಲಸಗಳನ್ನು ಮೇಲಿಂದ ಮೇಲೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ನಡವಳಿಕೆ ಆಶ್ಚರ್ಯಕರವಾಗಿರುತ್ತೆ. ಯಾವುದೂ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಸಂದರ್ಭಗಳಿದು. ಹಾಗಾಗಿನೇ ಈ ದಿನ ಕೆಲವು ಆಶ್ಚರ್ಯದ ಜೊತೆಗೆ ಆಘಾತ ಕೂಡ ಉಂಟಾಗುವಂಥದ್ದು ಇರುತ್ತೆ.
ಇನ್ನು ಈ ದಿನದಲ್ಲಿ ಉನ್ನತ ಶಿಕ್ಷಣದ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ವಿದೇಶ ಪ್ರಯಾಣ ಇರ್ಬೋದು, ವಿದೇಶದಲ್ಲಿ ಒಂದು ವ್ಯಾಸಂಗ ಇರ್ಬೋದು, ಒಟ್ಟಾರೆ ನಿಮ್ಮ ಊರಿನಿಂದ ಹೊರಗಿನ ಒಂದು ಸ್ಥಳದಲ್ಲಿ ನಿಮ್ಮ ಉನ್ನತ ಶಿಕ್ಷಣದ ಬಗ್ಗೆ ನೀವು ಮಾಡುವಂಥ ಪ್ರಯತ್ನಕ್ಕೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಪೇಕ್ಷಿತ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ, ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿ ಇರಲ್ಲ. ಆದ್ದರಿಂದಲೇ ಈ ದಿನ ಯಾವುದೇ ರೀತಿಯ ಫಲಿತಾಂಶಗಳು ಬರಲಿ, ಯಾವುದೇ ಸನ್ನಿವೇಶಗಳು ಬರಲಿ, ಬಂದದ್ದೇ ಭಾಗ್ಯ. ನಿಮಗೆ ಪಾಲಿಗೆ ಬಂದಂಥ ಪಂಚಾಮೃತ, ಅದನ್ನು ಈ ದಿನ ನೀವು ಸ್ವೀಕಾರ ಮಾಡಿಕೊಳ್ಳಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸಕ್ಕೆ ನೀವು ಬದ್ಧರಾಗುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಹಿರಿಯರು ಹೇಳೋ ಪ್ರಕಾರ ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಕಲ್ಲುಗಳು ಉರುಳ್ತಾ ಇದ್ದರೆ ಒಂದೆಡೆ ನಿಂತು ಅದು ಗುಡ್ಡವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿ ಇರುತ್ತೆ ನಿಮ್ಮ ಪ್ರಯತ್ನ. ಹಾಗಾಗಿ ಈ ದಿನ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಕೆಲಸ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಆನಂದದಾಯಕವಾದಂಥ ದಿನ, ಅಂದರೆ ತುಂಬ ಸಂತೋಷ ಇರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮವಾದಂಥ ಪ್ರಗತಿಯಲ್ಲಿರುತ್ತೆ. ಯಾವುದೇ ಒಂದು ಪುಟ್ಟ ಕೆಲಸ ಆದರೂ ಕೂಡ ಅದಕ್ಕೆ ತುಂಬ ಮುತುವರ್ಜಿಯಿಂದ ನೀವು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಈ ದಿನ ವ್ಯಾಪಾರಸ್ಥರಿಗೆ ಆಕಸ್ಮಿಕ ಧನಲಾಭ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದಲೇ ನಿಮಗೆ ಸಹಾಯಗಳು, ಅನುಕೂಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿನೇ ನೀವು ಯಾವುದೇ ಒಂದು ಕಷ್ಟಕರವಾದ ಕೆಲಸಗಳನ್ನು ಕೂಡ ಜೊತೆಯಲ್ಲಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಒಂದು ಹೆದರಿಕೆ ಇದ್ದರೆ, ಅಥವಾ ಕೆಲಸದ ಪೂರ್ಣ ಪರಿಚಯ ಇಲ್ಲ ಅಂದರೆ ಆ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ಬೋದು. ಆದರೆ ಕೆಲವು ಗಣ್ಯರ ಅಥವಾ ತಜ್ಞರ ಮಾರ್ಗದರ್ಶನದಲ್ಲೇ ಕೆಲಸಗಳನ್ನು ಆರಂಭ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಕೆಲವರ ಸಮ್ಮುಖದಲ್ಲಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ಅಭಿಪ್ರಾಯ, ಇದನ್ನು ತಿಳಿಸ್ಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ, ಒಳ್ಳೆಯ ವೇದಿಕೆ ಇದೆ. ಅದನ್ನು ಸಮರ್ಥವಾಗಿ, ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಕೌಟುಂಬಿಕ ವಿಚಾರದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಒಂದು ವಿಚಾರದ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಳಬೇಕು, ಅಥವಾ ಒಂದು ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ಯಾರ್ಯಾರಿಗೆ ಯಾವ ಯಾವ ಜವಾಬ್ದಾರಿಗಳು ಅನ್ನುವಂಥ ವಿಚಾರಗಳು ಚರ್ಚಿತವಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಜವಾಬ್ದಾರಿಯುತವಾದಂಥ ಕೆಲಸ, ಅಷ್ಟೇ ಜವಾಬ್ದಾರಿಯುತವಾದಂಥ ಮಾತು ನಿಮಗೆ ಹೆಚ್ಚಿನ ಗೌರವವನ್ನು ತರುತ್ತೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ದಿನ. ಅದರಲ್ಲೂ ಕೆಲವರನ್ನು ನೀವು ಸಂತೃಪ್ತಿ ಪಡಿಸಲಿಕ್ಕಾಗಿ ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಇನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈಗಾಗಲೇ ನಿಮ್ಮಲ್ಲಿರುವಂಥ ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ವೆಚ್ಚಗಳು ಜಾಸ್ತಿ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ಸುಖ ಸೌಲಭ್ಯಕ್ಕಿಂತ ಈ ಬೇರೆಯ ಒಂದು ವಿಚಾರದಲ್ಲೇ ವೆಚ್ಚಗಳು ಜಾಸ್ತಿ ಆಗುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಂಡಿದ್ದರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇದೆ. ಹಣವೇ ಈ ದಿನ ನಿಮ್ಮ ಸಂಬಂಧಕ್ಕೆ ಸ್ವಲ್ಪ ಹುಳಿ ಹಿಂಡುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡುತ್ತೆ. ಹಾಗಾಗಿನೇ ಈ ಹಣಕಾಸಿನ ವ್ಯವಹಾರಗಳನ್ನು ತೀರಾ ಹತ್ತಿರದವರ ಜೊತೆಯಲ್ಲಿ ಯಾವತ್ತೂ ಕೂಡ ಇಟ್ಕೊಳ್ಬೇಡಿ ನೀವು. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮ ಅಭಿಪ್ರಾಯಕ್ಕೆ ಒಪ್ಪಲ್ಲ. ಹಾಗಾಗಿ ಅವರದ್ದೇ ಆದಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಅಭಿಪ್ರಾಯ ಭೇದಗಳಿಂದ ಕೆಲವೊಂದು ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಈ ವೃತ್ತಿ ವ್ಯವಹಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇದೆ. ನೀವು ಎಷ್ಟೇ ಪ್ರಯತ್ನಪಟ್ಟು ಸಮಸ್ಯೆಯನ್ನು ಬಗೆಹರಿಸಿದ್ರೂ ಮತ್ತೊಂದು ಸಮಸ್ಯೆ ಬೇರೊಂದು ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ.
ಒಟ್ಟಾರೆ ಈ ದಿನ ಸಮಸ್ಯೆ ನಿರ್ನಾಮ ಆಯಿತು, ನಿರ್ಮೂಲನೆ ಆಯಿತು ಅಂತ ಹೇಳಿ ನೀವು ನಿಟ್ಟುಸಿರು ಬಿಡಾಗಿಲ್ಲ. ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ನಿಮ್ಮನ್ನು ಕಾಡತ್ತೆ ಈ ದಿನ. ಹಾಗಾಗಿ ಸಮರ್ಥವಾಗಿ ಈ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಸ್ಟ್ರೆಂತ್ ಏನಿದೆ, ನಂಬಿಕೆ ಏನಿದೆ, ಅಥವಾ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಸ್ವಭಾವ ಏನಿದೆ, ಅದನ್ನು ಈ ದಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಜಾಸ್ತಿ ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂ ವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ಪರೀಕ್ಷೆಗೆ ಒಳಪಡುವಂಥ ದಿನ. ಏನೋ ಒಂದು ಆಸಿಡ್ ಟೆಸ್ಟ್ ಆಗುವಂಥದ್ದು, ಅಂದರೆ ನೀವು ತೆಗೆದುಕೊಂಡಂಥ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ನಿಮಗೆ ಉತ್ತಮ ಪ್ರಯೋಜನವನ್ನು ನೀಡುತ್ತೆ ಅನ್ನುವಂಥ ವಿಚಾರದಲ್ಲಿ ಕೆಲವು ಜಿಜ್ಞಾಸೆಗಳು ಕುಟುಂಬಸ್ಥರಲ್ಲಿ ಇರೋವಂಥದ್ದು. ಹಾಗಾಗಿನೇ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಮಾತಿನಲ್ಲಿ ಕೆಲವರು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಂದು ವಿಚಾರಗಳನ್ನು ಈ ದಿನ ಪ್ರೂವ್ ಮಾಡಲಿಕ್ಕಾಗಿ ಬಹಳ ವಿಶೇಷ ಪ್ರಯತ್ನವನ್ನು ಕೂಡ ಮಾಡುವಂಥವ್ರು ಇದ್ದೀರಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿರುವಂಥದ್ದು ಬಹಳ ಉತ್ತಮ. ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಸೂಚಿಸಬೇಕು ಅಂದರೂ ಈ ದಿನ ಮೌನವಾಗಿ ಇದ್ದುಬಿಡಿ. ಸೈಲೆನ್ಸ್ ಗಿವ್ಸ್ ಕನ್ಸೆಂಟ್ ಅಂತ ಅನ್ನುವಂಥದ್ದು ನಿಮಗೆ ಬಹಳ ಹೊಂದಾಣಿಕೆ ಆಗುತ್ತೆ ಈ ದಿನದಲ್ಲಿ. ಹಾಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಈ ದಿನ ನಿಮಗೆ ಬರುವಂಥದ್ದು ಇದೆ. ಆದರೆ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀರಿ. ಏಕೆಂದರೆ ಈ ದಿನ ಮನಸ್ಸು ಒಂದು ಸ್ಥಿಮಿತದಲ್ಲಿದೆ. ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿ ಇರ್ತೀರಿ. ಹಾಗಾಗಿನೇ ಬೇರೆಯವರನ್ನು ನೋಡಿ ಈ ದಿನ ಹೆಚ್ಚು ಕಲ್ತ್ಕೊಳ್ತೀರಿ. ಬೇರೆಯವರ ಆದರ್ಶಗಳನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಈ ದಿನ ಇರ್ತೀರಿ. ಒಟ್ಟಾರೆ ಈ ದಿನ ಸಾಕಷ್ಟು ಅವಿಶ್ರಾಂತವಾಗಿ ದುಡಿಮೆ ಮಾಡುವಂಥ ಒಂದು ಪ್ರಸಂಗಗಳು ಕೂಡ ಇದೆ. ಅಂದರೆ ನಾನ್ ಸ್ಟಾಪ್ ವರ್ಕ್ ಮಾಡುವಂಥದ್ದು ಈ ದಿನ. ಹಾಗೆ ಈ ದಿನ ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭ ಇದೆ. ಸಂಗಾತಿಯ ಜೊತೆಯಲ್ಲಿ ನೆಮ್ಮದಿ ಇದೆ. ಕುಟುಂಬಸ್ಥರ ಒಂದು ನೆರವು, ಬೆಂಬಲ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವ ಯಾವ ವಿಚಾರಗಳು ಬೇಕು, ಯಾವ ಯಾವ ವಸ್ತುಗಳು ಬೇಕು, ಅದೆಲ್ಲವನ್ನು ಕೂಡ ಸಂದರ್ಭೋಚಿತವಾಗಿ ಪಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಫಲಕಾರಿಯಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ತುಂಬ ಫಲಪ್ರದವಾಗುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಮುಂಚಿತವಾಗಿ ಆರಂಭ ಮಾಡ್ತೀರಿ. ಹಾಗೆ ಈ ದಿನ ಬಹಳ ಮುತುವರ್ಜಿಯಿಂದ ಕೆಲಸಗಳ ಹಿಂದೆಯೇ ನೀವು ಇದ್ದು ಅದರ ಉಸ್ತುವಾರಿ ವಹಿಸೋದ್ರಿಂದ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರ ಇರ್ಬೋದು, ನಿಮ್ಮ ವ್ಯಾಪಾರಿ ಕ್ಷೇತ್ರ ಇರ್ಬೋದು, ಅದರಲ್ಲಿ ಹೆಚ್ಚಿನ ಶ್ರಮ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕ ಇದೆ, ಒಂದು ಸಂವಹನ ಇದೆ, ಕಮ್ಯುನಿಕೇಷನ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿನೇ ನಿಮಗೆ ಏನು ಬೇಕೋ ಅದನ್ನು ಕೇಳಿಕೊಂಡು ಪಡ್ಕೊಳ್ತೀರಿ. ಹಾಗೆ ಯಾರಿಗೆ ಏನನ್ನು ಹೇಳಬೇಕು ಬಹಳ ನಯವಾಗಿ, ವಿನಯವಾಗಿ ಹೇಳಿ ಅದನ್ನು ಕೂಡ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಮುಖ ವಿಚಾರಗಳನ್ನು ಕಾರ್ಯಗತಗೊಳಿಸುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯತ್ನ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಕೆಲಸಕ್ಕೆ ನೀವು ಇನ್ವೆಸ್ಟ್ ಮಾಡುವಂಥದ್ದು ಇರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ದೂರದ ಸಂಬಂಧಿಗಳಿಂದ ನಿಮ್ಮ ಒಂದು ಸಹಾಯ ಬೇಕು ಅನ್ನುವಂಥ ಬೇಡಿಕೆ ಬರುತ್ತೆ. ಹಾಗಾಗಿನೇ ಸತ್ಪಾತ್ರರಿಗೆ ಮಾತ್ರ ಸಹಕಾರ ಕೊಡಿ, ಸಹಾಯ ಮಾಡಿ. ಆದರೆ ಯಾವುದೇ ವ್ಯಕ್ತಿಗೆ ನೀವು ಸಹಾಯ ಮಾಡುವ ಮೊದಲು ನಿಮ್ಮ ಇತಿಮಿತಿಯೊಳಗೆ ಇದೆಯೇ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಕೆಲವರ ಒಂದು ಅವಗುಣಗಳನ್ನು ಎತ್ತಿ ತೋರಿಸುವಂಥದ್ದು, ಕೆಲವರ ತಪ್ಪುಗಳನ್ನು ನೀವು ಈ ದಿನ ಕಂಡುಹಿಡಿದು ಅವರಿಗೆ ತಿಳಿ ಹೇಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡವಳಿಕೆ ನಿಮಗೆ ಇಷ್ಟ ಆಗುತ್ತೆ, ಅವರ ಮಾತು ಇಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ಬಹಳ ಅನ್ಯೋನ್ಯವಾಗಿರುವಂಥ ದಿನ ಕೂಡ. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಹಾಗೆ ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಬೇರೆಯವರನ್ನು ಹೆಚ್ಚು ನಂಬ್ತೀರಿ, ಅದರಿಂದ ನಿಮಗೆ ವ್ಯತಿರಿಕ್ತವಾದಂತಹ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಎಲ್ಲರನ್ನ ನಂಬಿ ಮೋಸ ಹೋಗಿರುವಂಥ ಪ್ರಸಂಗಗಳು ಹಲವಾರು ಇದೆ. ನಿಮ್ಮ ಒಳ್ಳೆಯತನ, ನಿಮ್ಮ ಜಾಣತನ ಎಲ್ಲೂ ಕೂಡ ಕೆಲಸಕ್ಕೆ ಬಂದಿಲ್ಲ. ಹಾಗಾಗಿಯೇ ಈ ದಿನ ಕೂಡ ಅಂಥ ಸನ್ನಿವೇಶವನ್ನು ಎದುರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಈ ಬೇರೆಯವರ ಕುತಂತ್ರಕ್ಕೆ ಬಲಿಯಾಗುವಂಥದ್ದು. ಹಾಗಾಗಿ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಈ ದಿನ ನಿಮ್ಮ ನೆರವಿಗೂ ಕೂಡ ಬರಲ್ಲ. ಹಾಗೆ ಜೀವನದಲ್ಲಿ ಸ್ವಲ್ಪ ಬೇಸರ ಇರುವಂಥ ಸಂದರ್ಭ ಕೂಡ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳೇನಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಇದ್ದ ಹಾಗೆ, ಅದೇ ನಿಮಗೆ ಒಂದು ಪ್ರೇರೇಪಣೆ. ಹಾಗಾಗಿ ಈ ದಿನ ನೀವು ಅವರ ಮಾತುಗಳನ್ನು ಹೆಚ್ಚು ಹೆಚ್ಚು ಕೇಳಿಸ್ಕೊಳ್ಳಿ. ಅವರ ಸಾಧನೆಯ ಹಾದಿ ಏನಿದೆ ಅದನ್ನು ಸ್ವಲ್ಪ ಗಮನ ಇಟ್ಟು ನೀವು ಕೂಡ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಕಿರಿಕಿರಿಗಳು ಇರುತ್ತೆ. ಹಾಗಾಗಿ ಜೊತೆಯಲ್ಲಿ ವ್ಯಾಪಾರ ಮಾಡೋದಕ್ಕಿಂತ ಯಾರು ಸ್ವತಂತ್ರವಾಗಿ ವ್ಯಾಪಾರ ಮಾಡ್ತಾ ಇದ್ದೀರಿ, ಅಂದರೆ ನಿಮ್ಮ ಸ್ವಯಂ ಉದ್ಯೋಗ ಏನಿದೆ ಇದರಿಂದ ವಿಶೇಷ ಲಾಭಗಳು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ನೀವು ಮಾಡುವಂಥ ಪ್ರಯತ್ನ ಅಷ್ಟಕ್ಕಷ್ಟೇ. ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ. ಯಾವುದೋ ಒಂದು ಲಿಟಿಗೇಷನ್ನು, ಯಾವುದೋ ಕಾನೂನಿನ ಸಮರ ಈ ದಿನ ನಿಮ್ಮನ್ನು ಬಂಧಿಸಿರುತ್ತೆ. ಹಾಗಾಗಿಯೇ ಸ್ವತಂತ್ರವಾಗಿ ಈ ದಿನ ನಿಮ್ಮ ಚಲನೆಗೂ ಕೂಡ ಸ್ವಲ್ಪ ಅಡ್ಡಿ ಆತಂಕಗಳು ಇರುವಂಥದ್ದು. ಹಾಗಾಗಿ ಒಂದು ಪ್ರಯಾಣ ಮಾಡಿದ್ರೂ ಕೆಲವರು ಪ್ರಶ್ನೆ ಮಾಡುವಂಥವರಿದ್ದಾರೆ, ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಕೆಲವರು ಪ್ರಶ್ನೆ ಮಾಡುವಂಥವರಿದ್ದಾರೆ. ಹಾಗಾಗಿಯೇ ಈ ದಿನ ಬಹಳ ನಿರ್ಬಂಧಿತವಾದಂಥ ಒಂದು ದಿನ ನಿಮಗೆ. ಅದಕ್ಕಾಗಿಯೇ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ವ್ಯವಹಾರಗಳಲ್ಲಿ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಹಾಗಾಗಿ ಎಲ್ಲವೂ ಕೂಡ ಯಶಸ್ವಿ ಆಗ್ತಾ ಇದೆ ಅಂದಾಗಲೇ ಏನೋ ಒಂದು ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ. ಹಾಗಾಗಿಯೇ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಇದು ನಿಮಗೆ ಸ್ವಲ್ಪ ನಿರಾಸೆಯನ್ನು ತರಿಸುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಸಾಲದ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಹಣಕಾಸಿನ ನಿರ್ವಹಣೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಎಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿಲ್ಲ ನಿಮ್ಮ ಆದಾಯ ಮತ್ತು ಈ ವೆಚ್ಚಗಳ ಮಧ್ಯದಲ್ಲಿ. ಹಾಗಾಗಿಯೇ ಈ ದಿನ ವೆಚ್ಚಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಕೆಲವೊಂದು ಯೋಜನೆಗಳಿಗೆ ಹಣದ ಕೊರತೆ ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಕೆಲವು ಕೆಲಸಗಳನ್ನು ಅರ್ಧದಲ್ಲೇ ನಿಲ್ಲಿಸುವಂಥ ಒಂದು ದೌರ್ಭಾಗ್ಯದ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ. ಎಲ್ಲೋ ಒಂದು ಕಡೆ ಸೋಮಾರಿತನ ಬಹಳವಾಗಿ ನಿಮ್ಮನ್ನು ಕಾಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥವ್ರಿಗೆ, ಅಂದರೆ ಸರ್ವೀಸ್ ಓರಿಯೆಂಟೆಡ್ ಆಗಿರುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಹೊಸಬರ ಪರಿಚಯ ಆಗುತ್ತೆ, ಹೊಸ ಅವಕಾಶಗಳು ಸಿಕ್ಕತ್ತೆ. ಇದನ್ನು ನೀವು ಬಳಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಯಾವುದನ್ನು ನೀವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದೀರೋ ಅದು ನಿಮಗೆ ಒಲಿದು ಬರುತ್ತೆ. ಹಾಗಾಗಿಯೇ ಈ ದಿನ ಕೆಲವೊಂದು ವಿಚಾರಗಳನ್ನು ಕೆಲವು ಭದ್ರ ಬುನಾದಿಯ ಮೇಲೆ ಕಟ್ಟಬೇಕು. ನೀವು ನಿಮ್ಮದೇ ಆದಂಥ ಒಂದು ಪ್ರಿನ್ಸಿಪಲ್ ಇದೆ, ಒಂದು ತತ್ವ ಇದೆ, ಬದ್ಧತೆ ಇದೆ, ಅದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ಬೇರೆಯವರ ಒತ್ತಾಯಕ್ಕೆ ಒಳಗಾಗಿ ಈ ದಿನ ನಿಮ್ಮತನವನ್ನು ಬಿಟ್ಕೊಳ್ಬೇಡಿ. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ, ಡಿಫೆಂಡ್ ಮಾಡ್ಕೊಳ್ಳಿ. ಅದಕ್ಕಾಗಿಯೇ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ಬಂಧುಗಳಿಂದ, ಬಾಂಧವರಿಂದ ಈ ದಿನ ಉಡುಗೊರೆಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇದು ಮಾತಿನಲ್ಲಿ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಕೆಲವರು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ರೆ, ಕೆಲವರು ನಿಮ್ಮ ಅಭಿಪ್ರಾಯಕ್ಕೆ ಅವರು ಕೂಡ ಒಂದು ಅಭಿಪ್ರಾಯವನ್ನು ಸೇರಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವಾತಾವರಣ ನಿಮಗೆ ತುಂಬ ಧನಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ ಅಥವಾ ರಾಜಕಾರಣಿಗಳಿಂದ ಯಾವುದೇ ಕೆಲಸಗಳು, ಸಹಾಯ ಸಹಕಾರಗಳು ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದಂಥವ್ರಿಗಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ.
ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಒಳ್ಳೆಯ ಫಲವನ್ನೇ ಕೊಡುತ್ತೆ. ಆ ಫಲ ಇವತ್ತಲ್ಲ ನಾಳೆ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿಯನ್ನು ಒದಗಿಸ್ಕೊಡುತ್ತೆ. ಹಾಗೆ ಈ ದಿನದಲ್ಲಿ ಹಳೆಯ ಸಾಲಗಳು ವಸೂಲಿಯಾಗುವಂಥದ್ದು ಇದೆ. ಅಂದರೆ ನೀವು ಕೊಟ್ಟಿರುವಂಥ ಸಾಲ ನಿಮಗೆ ವಾಪಸ್ಸು ಬರುತ್ತೆ. ಇದು ಕೂಡ ಹಣದ ದುಡಿಮೆ, ಇದು ಹಣದ ಒಂದು ಉಳಿತಾಯದ ಪ್ರವೃತ್ತಿಗೆ ಕಾರಣವಾಗುತ್ತೆ ಇದು. ಹಾಗೆ ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ನೆಮ್ಮದಿಗಾಗಿ ಹುಡುಕಾಟ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಸುಲಭವಾಗಿ ಒಂದು ದಾರಿ ಸಿಕ್ಬಿಡತ್ತೆ. ಇನ್ನು ವಿಶೇಷವಾಗಿ ಯಾರು ಕಾಲಹರಣ ಮಾಡ್ತಾರೆ ಅಂಥವರ ಜೊತೆ ಸೇರಬೇಡಿ, ಸೋಮಾರಿಗಳ ಜೊತೆ ಈ ದಿನ ಸೇರಬೇಡಿ. ನಿಮ್ಮದೇ ಆದಂಥ ಕೆಲಸ ಕಾರ್ಯಗಳಿದೆ, ನಿಮ್ಮದೇ ಆದಂಥ ಒಂದು ದೃಷ್ಟಿಕೋನ ಇದೆ, ಅದನ್ನು ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ನಿಮಿತ್ತವಾಗಿ ಪ್ರಯಾಣ ಮಾಡುವಂಥ ಒಂದು ಯೋಗ ಇದೆ. ಹಾಗಾಗಿ ಈ ದಿನ ಮಾಡುವಂಥ ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಹಳೆಯ ಸ್ನೇಹಿತರ ಭೇಟಿ ಕೂಡ, ಅವರ ಜೊತೆ ನಡೆಯುವಂಥ ಚರ್ಚೆ ಕೂಡ ನಿಮಗೆ ಫಲಪ್ರದವಾಗುತ್ತೆ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂಥ ಒಂದು ಮನಸ್ಸಿದೆ. ಏನಂದರೆ ಬೇರೆಯವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು, ಅವರನ್ನು ಕೂಡ ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡಬೇಕು ಅನ್ನುವಂಥ ವಿಚಾರಧಾರೆಗಳು ಬಹಳಷ್ಟು ಮಟ್ಟಿಗೆ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕ ಬದುಕಿಗಿಂತ ಸಮಷ್ಟಿಯ ಬದುಕಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಆಕಸ್ಮಿಕವಾಗಿ ಗೆಳೆತನ ಒಂದು ಆಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಈ ಪ್ರಯಾಣದ ಸಂದರ್ಭದಲ್ಲಿ ಅಥವಾ ನಿಮ್ಮ ವ್ಯಾಪಾರ ಚಟುವಟಿಕೆಗಳ ಸಂದರ್ಭದಲ್ಲಿ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಹೊಸಬರ ಭೇಟಿ ಪರಿಚಯಕ್ಕೆ ತಿರುಗುವಂಥದ್ದು, ಹಾಗೆ ಉತ್ತಮವಾದಂಥ ಅವಕಾಶಗಳನ್ನು ಅದು ಮುಂದೆ ಒದಗಿಸ್ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳಿಂದ ಅನಿರೀಕ್ಷಿತವಾದಂಥ ಆಹ್ವಾನಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರೆಸೆನ್ಸ್ ಬೇಕು, ನೀವು ಅಲ್ಲಿರಬೇಕು, ಅಂಥ ಒಂದು ಸನ್ನಿವೇಶ ನಿಮಗೆ ಸೃಷ್ಟಿಯಾಗತ್ತೆ. ಇನ್ನು ಈ ದಿನದಲ್ಲಿ ಒಳ್ಳೆಯ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿರ್ತೀರಿ. ಹಾಗೆ ನಿಮಗೆ ಬೇಕಾದಂಥ ವ್ಯಕ್ತಿಗಳನ್ನು ನೀವು ಈ ದಿನ ಭೇಟಿ ಮಾಡುವಂಥದ್ದು, ಮಾತುಕತೆ ನಡೆಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ತೀರಿ. ತುಂಬ ಸಂತೋಷ ಇರುವಂಥ ದಿನ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಒಳ್ಳೆಯ ಫಲಗಳು ಬಹಳ ಬೇಗ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಹಿರಿಯರು ಹೇಳೋ ರೀತಿಯಲ್ಲಿ ಮ್ಯಾನ್ ಪ್ರಪೋಸಸ್ ಗಾಟ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅಂದುಕೊಳ್ಳುವಂಥ ವಿಚಾರಗಳೇ ಬೇರೆ, ಆದರೆ ಭಗವಂತ ನೀಡುವಂಥ ಪ್ರತಿಫಲಗಳೇ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲ್ಲ. ಎಲ್ಲೋ ಒಂದು ಕಡೆ ಆರಂಭದಲ್ಲೇ ಅಡೆತಡೆಗಳಿರುತ್ತೆ. ಆರಂಭ ಆದರೂ ಮಧ್ಯದಲ್ಲೇ ಅದು ನಿಲ್ಲುವಂಥ ಸಾಧ್ಯತೆಗಳು ಇದೆ. ಇಲ್ಲ ಪಟ್ಟು ಹಿಡಿದು ಆ ಕೆಲಸವನ್ನು ನೀವು ಸಾಧನೆ ಮಾಡಿ ಮುಂದುವರಿಸಿದ್ರೂ ಕೂಡ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಗುರುತರವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಸರ್ವೇ ಸಾಧಾರಣವಾಗಿ ಪ್ರತಿನಿತ್ಯ ಮಾಡಬೇಕಾಗಿರುವಂಥ ಕೆಲಸಗಳನ್ನಷ್ಟೇ ಮಾಡಿ ಸಾಕು. ಇನ್ನು ಪ್ರಮುಖವಾದಂತಹ ವಿಚಾರಗಳಿಗೆ ಕೈ ಹಾಕುವಂಥದ್ದು, ಅದರ ಬಗ್ಗೆ ತೀರ್ಮಾನ ಮಾಡುವಂಥದ್ದು, ಇಲ್ಲ ಯಾವುದೇ ರೀತಿಯಲ್ಲಿ ಮಾರ್ಪಾಡನ್ನು ಮಾಡುವಂಥ ಪ್ರಯತ್ನಗಳೇನಾದರೂ ಇದ್ದರೆ ಈ ದಿನದ ಮಟ್ಟಿಗೆ ಅದನ್ನು ನಿಲ್ಲಿಸ್ಬಿಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ಪ್ರಮುಖವಾದಂಥ ವ್ಯವಹಾರಗಳು, ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನೀವು ಬಹಳ ಆತುರದ ಕೆಲಸವನ್ನು ಮಾಡ್ತೀರಿ. ಆತರಗೆಟ್ಟ ಆಂಜನೇಯ ಅಂತ ಹೇಳ್ತಾರೆ. ಹಾಗಾಗಿನೇ ಈ ದಿನ ನೀವು ಎಷ್ಟು ಆತುರವಾಗಿ ಕೆಲಸ ಮಾಡ್ತೀರೋ ಅಷ್ಟೇ ಫಲಿತಾಂಶಗಳು ಕೂಡ ನಿಮಗೆ ವಿರುದ್ಧವಾಗಿ ಬರ್ತಾ ಇರುತ್ತೆ. ಹಾಗಾಗಿನೇ ತುಂಬ ತಾಳ್ಮೆಯಿಂದ ಈ ದಿನ ಇರಬೇಕಾಗತ್ತೆ. ಇನ್ನು ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಫಲಿತಾಂಶ ನಿಮಗೆ ಸಿಕ್ಕಲ್ಲ, ಯಾರೋ ಬೇರೆಯವರು ಅನುಭವಿಸ್ತಾರೆ. ಹಾಗಾಗಿ ಮೂರನೆಯ ವ್ಯಕ್ತಿಯ ಒಂದು ಯೋಗಕ್ಷೇಮಕ್ಕಾಗಿ ಈ ದಿನ ನೀವು ಹೆಚ್ಚು ಶ್ರಮ ಪಡಬೇಕಾಗಿರುವಂಥ ಸಂದರ್ಭಗಳು ಕೂಡ ಇದೆ.
ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಅನಿರೀಕ್ಷಿತ ತೊಂದರೆಗಳು ಕೂಡ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಇರಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ನೇರವಾಗಿ ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಬಂಧಪಟ್ಟವರಿಗೆ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುವಂಥ ದಿನ. ಎಲ್ಲೂ ಕೂಡ ಆಲಸ್ಯ, ಅಸಡ್ಡೆ ಅಥವಾ ಅಜಾಗರೂಕತೆ ಅನ್ನುವಂಥದ್ದು ಇರಬಾರ್ದು. ಎಲ್ಲ ಸಮಯದಲ್ಲೂ ಕೂಡ ತುಂಬ ಅಲರ್ಟ್ ಆಗಿರಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಇರುತ್ತೆ. ಏಕೆಂದರೆ ಯಾವ ರೀತಿಯಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ಈ ದಿನ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಪ್ರಯಾಣ ನಿಮಗೆ ಅಷ್ಟೊಂದು ಶುಭ ಲಾಭವನ್ನು ತರಲ್ಲ, ಬದಲಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿತಶತ್ರುಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದಲೇ ಈ ದಿನ ನಿಮಗೆ ಅವಮಾನ ಆಗುವಂಥ ಪ್ರಸಂಗ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಎಚ್ಚರ ತಪ್ಪಿದ್ರೆ ಏನೆಲ್ಲ ಆಗತ್ತೆ ಅನ್ನೋವಂಥದ್ದಕ್ಕೆ ಈ ದಿನ ನೀವೇ ಸಾಕ್ಷಿಯಾಗಿರ್ತೀರಿ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಹಣವನ್ನು ಕೊಟ್ಟಿದ್ದರೆ ಅಥವಾ ಸಾಲವಾಗಿ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಸ್ವಲ್ಪ ಸೂಕ್ಷ್ಮವಾಗಿರಿ, ಬಹಳ ಸೆನ್ಸಿಟಿವ್ ಆಗಿರಬೇಕು. ಹಾಗೆ ನಿಮ್ಮ TOR ಏನಿದೆ ಅಂದರೆ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ನೀವು ನಮೂದಿಸ್ಕೊಳ್ಬೇಕಾಗತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಅಷ್ಟೊಂದು ಲಾಭ ಇಲ್ಲ, ಬದಲಿಗೆ ಎಲ್ಲೋ ಒಂದು ಕಡೆ ಬೇಸರ ಅನ್ನುವಂಥದ್ದು ಆಗಾಗ್ಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ತಹಬಂದಿಗೆ ತಂದುಕೊಳ್ಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಒಂದು ಧ್ಯಾನ ಮಾಡಿ, ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ಹೊಸ ಸ್ನೇಹಿತರ ಪರಿಚಯ ಆಗುವಂಥ ದಿನ. ಹಾಗಾಗಿ ಯಾವುದೋ ಒಂದು ಸಭೆ ಸಮಾರಂಭ, ಯಾವುದೋ ಒಂದು ಪ್ರಯಾಣದ ಸಂದರ್ಭ, ಇಲ್ಲಿ ಹೊಸಬರ ಪರಿಚಯ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಬಂಡೆಯನ್ನು ಕೂಡ ಮಾತಾಡಿಸ್ತೀರಿ, ಅಂಥ ಒಂದು ಮಾತುಗಾರಿಕೆ ಇದೆ. ಯಾರೇ ವ್ಯಕ್ತಿ ನಿಮ್ಮಲ್ಲಿ ಮಾತಾಡಲ್ಲ ಅಂದರೂ ಕೂಡ ಅವರನ್ನು ಮಾತಿಗೆ ಸೆಳೆಯುವಂಥ ಒಂದು ವಿಶೇಷ ಸೆಳೆತ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಅದು ವಾಹನ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಒಟ್ಟಾರೆ ನಿಮ್ಮ ದೈನಂದಿನ ಸೌಕರ್ಯಕ್ಕೆ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಸ್ಥಿರಾಸ್ತಿ ವಿಚಾರದಲ್ಲಿ ಯಾವುದೇ ರೀತಿಯ ಅಡಚಣೆಗಳಿರಲಿ, ಯಾವುದೇ ರೀತಿಯ ಪ್ರಯತ್ನಗಳಿರಲಿ, ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಒಳ್ಳೆಯ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮಗೆ ಇರುವಂಥದ್ದು. ಹಾಗಾಗಿನೇ ನೀವು ಎಲ್ಲಿದ್ದೀರೋ ಅಲ್ಲಿಯ ವಾತಾವರಣ ಚೆನ್ನಾಗಿ ಇಟ್ಕೊಳ್ತೀರಿ, ನಿಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿ ಇಟ್ಕೊಳ್ತೀರಿ. ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಸಹಕಾರ ಮನೋಭಾವದಿಂದ ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಭಗವಂತನ ಆರಾಧನೆಗೆ, ಹಾಗೆ ಈ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಕೆಲವೊಂದು ಅಗ್ರಿಮೆಂಟ್ಗೆ ಮುಂದುವರಿತೀರಿ. ಇದು ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಆದರೆ ಯಾವುದಕ್ಕೂ ಕೂಡ ಒಂದು ಮಿತಿಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಹಾಗೆ ನವಗ್ರಹಗಳ ದರ್ಶನ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.